ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ಬ್ಲಾಗ್ಸ್. ನಾನಿವಾಗ ಸ್ಟಡಿ ಬ್ಲಾಗ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಸ್ಟಡಿ ರೂಟಿನಲ್ಲಿ ನಾನು ಯಾವ ರೀತಿ ನನ್ನ ಸ್ಟಡಿ ಟೈಮ್ ಟೇಬಲ್ನ ಮಾಡ್ಕೊಂಡಿದ್ದೀನಿ ಅಂತ ತಿಳಿಸ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಇವಾಗ ಎದ್ದ ತಕ್ಷಣ ಟೀ ಮಾಡ್ಕೊಂಡು ಕುಡಿದು ಅದಾದ ತಕ್ಷಣ ಮುಖ ಎಲ್ಲ ತೊಳೆದಾದ್ಮೇಲೆ ಈ ರೀತಿಯಾಗಿ ಬುಕ್ಸ್ಗಳನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಅಂದರೆ ನಮ್ಗೆ ಬೇಕಾಗಿರ್ತಕ್ಕಂಥ ಬುಕ್ಸ್ಗಳನ್ನು ಒಂದೇ ಕಡೆ ಇಟ್ಕೊಳ್ಳೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆ ನಮಗೆ ಎದ್ದು ಹೋಗೋ ನೆಸೆಸಿಟಿ ಇರಲ್ಲ. ನಮ್ಗೆ ಬೇಕಾಗಿರೋದು ಅಂದರೆ ಸ್ಟಿಕ್ಕಿ ನೋಟ್ಸ್ ಬೇಕಾಗಿರುತ್ತೆ. ಹಾಗೆ ಚಿಕ್ಕದಾಗಿರ್ತಕ್ಕಂಥ ಪಾಕೆಟ್ ಬುಕ್ಸ್ ಅಂತ ಬರುತ್ತೆ, ಅದು ಕ್ಯಾಲ್ಸಿ ಈ ರೀತಿಯಾದಂಥ ವಸ್ತುಗಳು ರಿಕ್ವೈರ್ಡ್ ಇರುತ್ತೆ. ಸೊ ಹಾಗಾಗಿ ಅವುಗಳನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಅದಾದಮೇಲೆ ನಮಗೆ ಯಾವ್ಯಾವ ಬುಕ್ಸ್ಗಳು ಇವಾಗ ಎಟ್ ಪ್ರೆಸೆಂಟ್ ಬೇಕು ಅಂದರೆ ಲೆಕ್ಕ ಮಾಡಲಿಕ್ಕೆ ಯಾವ್ಯಾವ್ದು ಬೇಕೋ ಆ ರೀತಿಯಾದಂಥ ಬುಕ್ಸ್ಗಳನ್ನು ಮತ್ತೆ ನಾನು ಸ್ಟಡಿ ಟೇಬಲ್ ಮೇಲೆ ತೊಗೊಂಡು ವರ್ಕ್ ಮಾಡಲಿಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ, ನಾನು ವರ್ಕ್ ಮಾಡಲಿಕ್ಕೆ ಅಂತ ಕೆಲವೊಂದಿಷ್ಟು ರಫ್ ಶೀಟ್ಗಳು ಬರುತ್ತೆ. ಇದು ಅಂಗಡಿಗಳಲ್ಲಿ ಸಿಗುತ್ತೆ. ಒಂದು ಪಾಕೆಟ್ ಅಂತ ಬರುತ್ತೆ, ಅದರಲ್ಲೇ ಕೆಲವೊಂದಿಷ್ಟು ಪೇಪರ್ಸ್ ಬರುತ್ತೆ. ಈ ರೀತಿಯಾದಂಥ ರಫ್ ಶೀಟ್ ಏನು ಬರುತ್ತಲ್ಲ, ಅವನ್ನ ನಾನು ಸೆಮ್ಸ್ಗಳನ್ನು ಮಾಡುವಾಗ ಉಪಯೋಗಿಸ್ಕೊಳ್ತೀನಿ. ಯಾಕಂದರೆ ಪ್ರತಿಯೊಂದನ್ನು ಬುಕ್ಸ್ಗಳಲ್ಲೇ ಬರೆದಿಟ್ಕೊಳ್ಳೋಕ್ಕಾಗಲ್ವಲ್ಲ. ಹಾಗಾಗಿ ಈ ರೀತಿಯಾದಂಥ ರಫ್ ಶೀಟ್ಗಳನ್ನು ಯೂಸ್ ಮಾಡೋದ್ರಿಂದ ನಮ್ಗೆ ಯಾವುದಾದ್ರೂ ವರ್ಕಿಂಗ್ ನೋಟ್ಸ್ ಅಂತ ಇರುತ್ತಲ್ಲ, ಸೊ ಹಾಗಾಗಿ ಈ ರೀತಿಯಾದಂಥ ರಫ್ ಶೀಟ್ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನಿವಾಗ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅರ್ನಿಂಗ್ ಪರ್ ಶೇರ್ನ ಇಲ್ಲಿ ಮಾಡ್ತಾಯಿದ್ದೀನಿ, ಅಂದರೆ ವರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ, ನಾನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ತೊಗೊಂಡಿದ್ದೀನಿ. ಯಾಕಂದರೆ ಇದು ತುಂಬ ದಿನ ಹಳೆಯ ವ್ಲಾಗ್ ಇವಾಗ ಶೇರ್ ಮಾಡ್ತಾ ಇರೋದು. ಇನ್ನು ಎಕ್ಸಾಮ್ಸ್ಗೆ ತುಂಬ ಕಡಿಮೆ ದಿನ ಇದೆ. ಹಾಗಾಗಿ ಕಡಿಮೆ ದಿನ ಅಂದರೆ 45 ಡೇಸ್ ಅಥವಾ 46 ಡೇಸ್ ನಿಯರ್ ಇದೆ. ಹಾಗಾಗಿ ನಾನು ಇವಾಗ ಈ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಯಾಕಂದರೆ ಕಂಟಿನ್ಯೂ ಆಗಿ ನಾನು ವ್ಲಾಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಕೆಲವೊಂದು ಕ್ಲಿಪ್ಸ್ನ ಏನು ತೊಗೊಂಡಿದ್ದೆ, ಸೊ ಅವನ್ನ ಎಲ್ಲವನ್ನು ಆ್ಯಡ್ ಮಾಡಿ ಇವಾಗ ಹಾಕ್ತಾಯಿದ್ದೀನಿ. ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ, ಇದು ನನ್ನ 9 o'clock ಅಥವಾ 10 o'clock ಟೈಮ್ ಅನಿಸುತ್ತೆ. ಆ ಟೈಮಲ್ಲಿ ನಾನಿವಾಗ ವರ್ಕ್ ಮಾಡ್ತಾಯಿದ್ದು. ಮಾರ್ನಿಂಗ್ ಏನು ಎದ್ದ ತಕ್ಷಣ ಟೀ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು, ಸೊ ಆವಾಗ ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಸ್ವಲ್ಪ ಗ್ಯಾಪ್ ತೊಗೊಂಡು ಆವಾಗ ವರ್ಕ್ ಮಾಡಿಕೊಂಡೆ. ಹಾಗೆ ಇವಾಗ 9 o'clock ಟು 11 o'clockವರೆಗೂ ಅಥವಾ 12 o'clockವರೆಗೂ ಅಂತ ಹೇಳ್ಬೋದು. ಈಗ ನಾನು ಮತ್ತೆ 15 ಮಿನಿಟ್ಸ್ ಬ್ರೇಕ್ ತೊಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಧ್ಯೆ ಮಧ್ಯೆ ಒಂಚೂರು ಬ್ರೇಕ್ ತೊಗೊಂಡು ಓದೋದ್ರಿಂದ ಸ್ವಲ್ಪ ಮೈಂಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಆ ರೀತಿ ಅಂದ್ಕೊಂಡು ತುಂಬ ಲಾಂಗ್ ಟೈಮ್ ತೊಗೊಳ್ಳೋದ್ರಿಂದ ಅದೇನು ವರ್ಕ್ ಆಗೋದಿಲ್ಲ. ಸೊ 15 to 10 ಮಿನಿಟ್ಸ್ ಆದರೆ ಕರೆಕ್ಟ್ ಆಗುತ್ತೆ. ಹಾಗೆ ಇವಾಗ ನಾನೇನು ಬ್ರೇಕ್ ತೊಗೊಂಡು ಬಂದಲ್ಲ, ಆವಾಗ ಮತ್ತೆ ನನ್ನ ಕಂಟಿನ್ಯೂಯೇಷನ್ ವ್ಲಾಗ್ ಇದು. 12 o'clock ನಾನು 11:30 ಅಂತ ಹೇಳಿದ್ನಲ್ಲ, ಸೊ ಆವಾಗ 15 ಮಿನಿಟ್ಸ್ ಗ್ಯಾಪ್ ಇಟ್ಟು ಮತ್ತೆ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಏನು ಆಗಲೇ ಥಿಯರಿ ಪಾರ್ಟ್ ತೊಗೊಂಡಿದ್ನಲ್ಲ, ಇವಾಗ ಥಿಯರಿ ಪಾರ್ಟ್ ಎಲ್ಲ ಕಂಪ್ಲೀಟ್ ಆಗ್ತಾ ಬಂದಿದೆ. ಹಾಗೆ ಇವಾಗ ಸ್ವಲ್ಪ ಸೆಮ್ಸ್ಗಳನ್ನು ನಾನು ಇವಾಗ ಮತ್ತೆ ಹೊರಗಡೆ ಬಂದು, ಅಂದರೆ ಹಾಲಲ್ಲಿ ಬಂದು ಕೂತ್ಕೊಂಡು ವರ್ಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ವರ್ಕ್ ಮಾಡೋದ್ರಿಂದ ನಮ್ಮ ಕಾನ್ಸಂಟ್ರೇಷನ್ ಏನಿದೆ ಅದು ತುಂಬ ಹೊತ್ತು ಬರಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ನನ್ನ ಪ್ರಕಾರ ಒಂದೇ ಜಾಗದಲ್ಲಿ ಕೂತು ಓದೋದ್ರಿಂದ ಅದು ಅಷ್ಟೊಂದು ಕಂಫರ್ಟಬಲ್ ಅಲ್ಲ ಅನಿಸುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಗ್ಯಾಪ್ ತೊಗೊಂಡು ಓದ್ತಾ ಇರ್ತೀನಿ. ಹಾಗೆ ಇವಾಗ ಹಾಲಲ್ಲಿ ಬಂದು ಓದ್ತಾ ಇದ್ದೀನಿ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ನಾನು ನನ್ನ ಲಂಚ್ ಬ್ರೇಕ್ನ ಸ್ವಲ್ಪ ಹೊತ್ತು ತೊಗೊಂಡಾದಮೇಲೆ ಮತ್ತೆ ನನ್ನ ಸ್ಟಡಿ ರೂಟೀನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನಿವಾಗ ಹೇಳಿದ್ನಲ್ಲ, ರೂಮಲ್ಲಿದ್ದೆ, ಹಾಗೆ ಹಾಲಲ್ಲಿ ಬಂದೆ, ಹಾಗೆ ಇವಾಗ ಮತ್ತೆ ಟೆರೆಸ್ ಮೇಲೆ ಬಂದು ಓದ್ತಾ ಇದ್ದೀನಿ. ಸೊ ಹೀಗಾಗಿ ಇದೇ ರೀತಿಯಾಗಿ ನಾನು ಒಂದು ಜಾಗನ ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತೀನಿ. ಯಾಕಂದರೆ ನನಗೆ ಎಲ್ಲಿ ಪೀಸ್ ಮೈಂಡ್ ಇರುತ್ತೋ ಅಲ್ಲಿ ಕೂತು ಓದಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಾನು ಮತ್ತೆ ಮೇಲೆ ಬಂದು ಓದ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್.